ಇನ್ನು ಬಹಿರಂಗ ಸಭೆಯೊಂದರಲ್ಲಿ ಪೊಲೀಸರಿಗೆ ಯಡಿಯೂರಪ್ಪ ಧಮಕಿ ಹಾಕಿರೋ ಘಟನೆ ನಡೆದಿದೆ. ಬಿಜೆಪಿ ಮುಖಂಡರಿಗೆ ಕಿರುಕುಳ ನೀಡಿದ್ರೆ ಹುಷಾರ್ ಅಂತ ಯಡಿಯೂರಪ್ಪ ಧಮಕಿ ಹಾಕಿದ್ದಾರೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಿಮಗೆ ಸೂಕ್ತ ಜಾಗ ತೋರಿಸಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಇನ್ನು ಪೊಲೀಸ್ ಇಲಾಖೆ ಯಾವಾಗಲೂ ನಿಷ್ಪಕ್ಷಪಾತವಾಗಿರಬೇಕು. ಸರ್ಕಾರ ಬರುತ್ತೆ ಹೋಗುತ್ತೆ, ಪೊಲೀಸರು ಎಲ್ಲರಿಗೂ ಒಂದೇ ರೀತಿಯಲ್ಲಿರಬೇಕು. ಹೀಗಂತ ಜನಸಂಪರ್ಕ ಅಭಿಯಾನ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಆಯೋಜಿಸಿದ ಅಭಿಯಾನದಲ್ಲಿ ಪೊಲೀಸರಿಗೆ ಬಿಎಸ್ವೈ ಈ ಒಂದು ಎಚ್ಚರಿಕೆಯನ್ನ ನೀಡಿರೋದು. ಬಿಜೆಪಿ ಕಾರ್ಯಕ್ರಮಗಳಿಗೆ ಸ್ಥಳಾವಕಾಶ ನೀಡಲು ನಿರಾಕರಿಸಿದ್ದಕ್ಕೆ ಬಿಎಸ್ವೈ ಈ ಎಚ್ಚರಿಕೆಯನ್ನ ಪೊಲೀಸರಿಗೆ ನೀಡಿದ್ದಾರೆ. ಬಿಜೆಪಿ ಮುಖಂಡರಿಗೆ ಕಿರುಕುಳ ನೀಡುವ ಅಧಿಕಾರಿಗಳ ಪಟ್ಟಿ ತಯಾರಿಸ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಬಿಜೆಪಿಗರನ್ನ ಲಘುವಾಗಿ ಕಾಣೋದು ತರವಲ್ಲ ಅಂತ ಕೂಡ ಬಿಎಸ್ವೈ ಹೇಳಿದ್ದಾರೆ. ಬಟ್ಟೆ ಹಾಕಿರುವಂತಹ ಪೊಲೀಸ್ ಅಧಿಕಾರಿಗಳೊಂದು ಕಿವಿ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸರ್ಕಾರ ಹೋಗುತ್ತೆ ಬರುತ್ತೆ, ನೀವು ಶಾಶ್ವತವಾಗಿರ್ತೀರ. ಆದ್ರೆ ಈ ಸ್ಥಳ ಸಾರ್ವಜನಿಕ ಸಭೆಗೆ ಬೇಕು ಅಂತ ಕೇಳಿದಾಗ ಇಲ್ಲಿಯ ಸಬ್ ಇನ್ಸ್ಪೆಕ್ಟರ್ ಅನುಮತಿಯನ್ನು ಕೊಡದೇನೆ ನಮ್ಮವ್ರಿಗೆ ಕಾಟವನ್ನು ಕೊಟ್ಟರು, ಕಿರುಕುಳ ಕೊಟ್ಟರು, ಸತ್ಯಾಗ್ರಹ ಮಾಡಬೇಕಾಯ್ತು ಅಂತ ನಾನು ಕೇಳಿದ್ದೇನೆ. ಬಹುಶಃ ನನಗನ್ಸುತ್ತೆ ಇದು ನಿಮ್ಗೆ ಶೋಭೆ ತರುವಂತದ್ದಲ್ಲ ಕಾಕಿ ಬಟ್ಟೆ ಹಾಕಿದವ್ರಿಗೆ. ನನ್ಗನ್ಸುತ್ತೆ ಇನ್ನು ಮುಂದಾದ್ರೂ ನೀವು ಸುಧಾರಣೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಈಗಾಗಲೇ ಯಾರ್ಯಾರ ರೀತಿ ಬಿಜೆಪಿಯ ಮುಖಂಡಗಳಿಗೆ ಅನಗತ್ಯವಾಗಿ ಕಿರುಕುಳವನ್ನು ಕೊಡ್ತಾ ಇದ್ದೀರಾ ಅವರ ಪಟ್ಟಿ ನಾವು ಮಾಡ್ತಾ ಇದ್ದೇವೆ. ಕಾಲ ಬಂದಾಗ ನಿಮಗೆ ಏನ್ ಜಾಗ ತೋರಿಸಬೇಕು ಅದನ್ನು ತೋರಿಸ್ತೇವೆ. ಅದಕ್ಕೆ ಅವಕಾಶ ಕೊಡದೇನೆ ನಿಮ್ಮ ನಡವಳಿಕೆಯನ್ನ ತಿಳ್ಕೊಳ್ಳಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ.